ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪುರಸಭೆ ಕಚೇರಿ ಬಳಿ ಖಾಸಗಿ ಸ್ಥಳದಿಂದ ಪರೇಡ್ ನಡೆಸೋದಕ್ಕೆ ಸಿದ್ಧತೆಗಳಾಗಿದೆ. ಪಥಸಂಚಲನ ಶುರುವಾಗೋ ಸ್ಥಳಕ್ಕೆ ಕಾರ್ಯಕರ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಗಣವೇಷಧಾರಿಗಳ ಪಥಸಂಚಲನ ವೀಕ್ಷಣೆಗೆ ಜನಸಾಗರವೇ ಹರಿದು ಬರ್ತಾ ಇದೆ. ಆರಂಭವಾಗಿದೆ. ಪುರಸಭೆ ಕಚೇರಿ ಬಳಿ ಖಾಸಗಿ ಸ್ಥಳದಿಂದ ಪರೇಡ್ ನಡೆಸೋದಕ್ಕೆ ಸಿದ್ಧತೆಗಳಾಗಿದೆ. ಪಥಸಂಚಲನ ಶುರುವಾಗೋ ಸ್ಥಳಕ್ಕೆ ಕಾರ್ಯಕರ್ತರ ಆಗಮನ ಆಗ್ತಾ ಇದೆ. ಗಣವೇಷಧಾರಿಗಳ ಪಥಸಂಚಲನ ವೀಕ್ಷಣೆಗೆ ಜನಸಾಗರವೇ ಹರಿದು ಬರ್ತಾ ಇದೆ. ಕೇಸರಿಮಯವಾದಂತಹ ಸುರಪುರ ತಾಲೂಕಿನ ಕೆಂಭಾವಿ ಪಥಸಂಚಲನ ತೆರಳುವ ರಸ್ತೆ ಮಾರ್ಗದಲ್ಲಿ ರಂಗೋಲಿಯನ್ನ ಹಾಕಲಾಗಿದೆ. ಕೆಂಭಾವಿ ಪಟ್ಟಣದಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ. ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 3 ರಿಂದ 4 ಗಂಟೆಗೆ ಆರಂಭ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಈಗಾಗಲೇ ಸಿದ್ಧತೆಗಳು ಹೇಗಿದೆ ಅಂತ ಹೇಳಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿಪಾಟಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಈಗ ಕೆಲವೇ ಸಮಯ ಕೂಡ ಬಾಕಿ ಇದ್ದು ಈಗ ಗಣವೇಷಧಾರಿಗಳು ಕೂಡ ಪಥಸಂಚಲನ ಆರಂಭವಾಗುವ ಸ್ಥಳದತ್ತ ಕೂಡ ಆಗಮಿಸಿದ್ದಾರೆ. ಈಗ ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಆರಂಭದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಮಾಡುವ ವಿಚಾರ ಸಾಕಷ್ಟು ವಿವಾದಕ್ಕೆ ಕೂಡ ಕಾರಣವಾಗಿತ್ತು. ನಂತರ ಈ ವಿವಾದವನ್ನು ಜಿಲ್ಲಾಡಳಿತ ಬಗೆಹರಿಸುವಂಥ ಕೆಲಸ ಮಾಡಿದ್ದಾರೆ. ಆದರೆ ಈಗ ಶಾಂತಿಯುತವಾಗಿ ಆರ್ಎಸ್ಎಸ್ ಪಥ ಸಂಚಲನ ಮಾಡಲು ಜಿಲ್ಲಾಡಳಿತ ಕೂಡ ಅಗತ್ಯ ತಯಾರಿ ಮಾಡಿಕೊಂಡಿದೆ. ಈಗ ದೃಶ್ಯಗಳನ್ನು ಕೂಡ ನೋಡಬಹುದು. ಕೆಂಭಾವಿ ಪಟ್ಟಣದ ಪುರಸಭೆ ಕಚೇರಿ ಮುಂಭಾಗದ ಏನು ಖಾಸಗಿ ಸ್ಥಳ ಇದೆ, ಈ ಖಾಸಗಿ ಸ್ಥಳದಿಂದ ವಿವಿಧ ರಸ್ತೆ ಮಾರ್ಗದ ಮೂಲಕ ಕೆಂಭಾವಿ ಪಟ್ಟಣದ ಸುಮಾರು 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣವೇಷಧಾರಿಗಳು ಕೂಡ ಪಥಸಂಚಲನ ಕೂಡ ಮಾಡಲಿದ್ದಾರೆ. ಈಗ ಪಥಸಂಚಲನ ಆರಂಭವಾಗುವ ಸ್ಥಳದತ್ತ ಕೂಡ ಗಣವೇಷಧಾರಿಗಳು ಆಗಮಿಸಿದ್ದಾರೆ. ಏನಂತಂದರೆ ಕೈಯಲ್ಲಿ ದೊಣ್ಣೆಗಳನ್ನು ಹಿಡಿದುಕೊಂಡು ಈಗ ಅವರು ಕೂಡ ಆಗಮಿಸಿದ್ದಾರೆ. ಇನ್ನು ಕೆಲವೇ ಸಮಯ ಕೂಡ ಬಾಕಿ ಇದೆ ಏನು ಪಥಸಂಚಲನ ಆರಂಭಕ್ಕೆ. ಸಾಕಷ್ಟು ಸುಮಾರು 500ಕ್ಕೂ ಹೆಚ್ಚು ಗಣವೇಷಧಾರಿಗಳು ಪಥಸಂಚಲನ ಆರಂಭವಾಗುವಂಥ ಸ್ಥಳದತ್ತ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಇಡೀ ಕೆಂಭಾವಿ ಪಟ್ಟಣ ಸೇರಿದಂತೆ ವಿವಿಧ ಯಾದಗಿರಿ ಜಿಲ್ಲೆಯ ವಿವಿಧ ಭಾಗದಿಂದ ಕೂಡ ದೇಶಭಕ್ತರು ಕೂಡ ಆಗಮಿಸಿದ್ದಾರೆ. ಕೇಸರಿ ಶಾಲನ್ನು ಧರಿಸಿಕೊಂಡಿದ್ದಾರೆ. ಗಣವೇಷಧಾರಿಗಳನ್ನು ನೋಡಲು ಕುತೂಹಲದಿಂದ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಗಣವೇಷಧಾರಿಗಳು ಕೂಡ ಏನು ಪಥಸಂಚಲನ ಆರಂಭ ಆಗುವ ಸ್ಥಳದತ್ತ ಕೂಡ ಆಗಮಿಸ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಇಲ್ಲಿ ಪುಟ್ಟ ಬಾಲಕ ಏನು ಉತ್ತರ ಪ್ರದೇಶ CM ಯೋಗಿ ಆದಿನಾಥ್ ಅವರ ಡ್ರೆಸ್ಗಳನ್ನು ಕೂಡ ಹಾಕಿಕೊಂಡಿದ್ದು ಸಾಕಷ್ಟು ಆಕರ್ಷಣೆ ಕೂಡ ಕಾರಣವಾಗಿದೆ. ಏನು JCB ಬಾಬಾ ಎಂದೇ ಏನು ಅವರನ್ನು ಪುಟ್ಟ ಮಗುವಿನನ್ನು ಕರೀತಾ ಇದ್ದಾರೆ. ಈಗ ಈ ಏನು ಪಥಸಂಚಲನಕ್ಕೆ ಇನ್ನು ಕೆಲವೇ ಸಮಯ ಬಾಕಿ ಇದೆ. ಅದೇ ರೀತಿ ಸಾರ್ವಜನಿಕರು ಕೂಡ ಪಥಸಂಚಲನ ನೋಡಲು ಕುತೂಹಲದಿಂದ ಇಲ್ಲಿ ಕಾಯ್ತಾ ಇದ್ದಾರೆ. ಈಗ ಅವರು ಕೂಡ ಇದ್ದಾರೆ. ಏನು ಹೇಳ್ತಾರೆ ಇಲ್ಲಿ ಸ್ಥಳೀಯ ನಿವಾಸಿಗಳು ಕೂಡ, ಸರ್ ಇನ್ನು ಕೆಲವೇ ಸಮಯ ಬಾಕಿ ಅದ, ನಿಮ್ಮ ಬಾಲಕ ಕೂಡ ಒಂದು ಯೋಗಿ ಆದಿತ್ಯನಾಥ್ ಡ್ರೆಸ್ಸಲ್ಲೇ ಒಂದು ಆಕರ್ಷಣೆ ಅದನ ಆದಮೇಲೆ ಈಗ ಇನ್ನು ಪಥಸಂಚಲನ ಕೆಲವೇ ಸಮಯ ಬಾಕಿ ಅದ, ಏನು ಹೇಳ್ತಿರ್ತಾವೆ? ಪಟ್ಟಣದ RSS ಪಥಸಂಚಲನಕ್ಕೆ ಕೆಂಭಾವಿ ಪಟ್ಟಣದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿರುತ್ತದೆ. ಅದೇ ರೀತಿ ಪಥಸಂಚಲನದ ದಾರಿಯುದ್ದಕ್ಕೂ ಒಂದು ರಂಗೋಲಿಯಿಂದ ತುಂಬ ವಿಜೃಂಭಣೆಯಿಂದ ಅಲಂಕರಿಸಿದ್ದಾರೆ ನಮ್ಮ ತಾಯಂದಿರು. ಅದಕ್ಕಾಗಿ ಈ ಪಥಸಂಚಲನದಲ್ಲಿ ಎಲ್ಲರೂ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಲು ನಾವು ಎಲ್ಲ ಸಹಕಾರ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಖುದ್ದು ಗಣವೇಷಧಾರಿಗಳು ಕೂಡ ಇದ್ದಾರೆ. ಅವರು ಕೂಡ ಏನು ಹೇಳ್ತಾರೆ, BJP ಮುಖಂಡ ಅಮಿರೆಡ್ಡಿ ಯಾಳಿಗವರು ಕೂಡ ಗಣವೇಷಧಾರಿಯನ್ನು ಧರಿಸಿಕೊಂಡು ಏನು ಪಥಸಂಚಲನ ಕೂಡ ಭಾಗಿಯಾಗಲಿದ್ದಾರೆ. ಅವರು ಕೂಡ ಹೇಳ್ತಾರೆ, ಸರ್ ಪಥಸಂಚಲನ ನಡೀತಾ ಇದೆ, ಆರಂಭದಲ್ಲಿ ವಿಘ್ನ ಇತ್ತು, ಈ ವಿಘ್ನಕ್ಕೆ ನಿವಾರಣೆ ಆಗಿದೆ, ಈ ಪಥಸಂಚಲನ ಇನ್ನು ಕೆಲವೇ ಸಮಯ ಬಾಕಿ ಇದೆ. ತಾವೇನು ಇವತ್ತು ದೇಶಾದ್ಯಂತ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ ಇವತ್ತು 100 ವರ್ಷಗಳನ್ನು ತುಂಬಿದ್ದಾವೆ. ಆ ಒಂದು ಉದ್ದೇಶದಿಂದ ದೇಶಾದ್ಯಂತ ಪಥಸಂಚಲನ ಹಮ್ಮಿಕೊಳ್ಳಲಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪಥಸಂಚಲನ ಮಾಡ್ತಾ ಇದ್ದೀವಿ.
ಇದು ಗಣವೇಷಧಾರಿಗಳು ಅದೇ ರೀತಿಯಾಗಿ ದೇಶಭಕ್ತರು ಕೂಡ ಅಭಿಪ್ರಾಯ ಕೂಡ ಆಗಿದೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ RSS ಪಥಸಂಚಲನ ಮಾಡಲು ಕೂಡ ಜಿಲ್ಲಾಡಳಿತ ಕೂಡ ಸಕಲ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ಈಗ ಆ ಗಣವೇಷಧಾರಿಗಳು ಕೂಡ ಇಲ್ಲಿ ಆಗಮಿಸಿ ಪಥಸಂಚಲನಕ್ಕೆ ಕೂಡ ಈಗಲೇ ಬರದ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ನಾಗಪ್ಪ ಮಲ್ಲಿಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.